नमस्कार, स्वागत है आपका टीवी 22 न्यूज में और मैं हूं आपके साथ शालिनी। आइए बढ़ते हैं आज की मुख्य खबर की ಸಾಬಾಡ ಕಮ್ಮಪ್ಪ ಅವ್ರ ಅಪ್ಪ ಅವ್ರಿಬ್ಬರೇ ಮೇನ್ ಅವರು ಎಲ್ಲ ಊರವ್ರು ಕಂಡಕ್ಟರ್ ಊರಿನ ಒಂದು ನಮ್ಮ ಜನ ಗಾಯ ಹೊರಪೆಟ್ಟು ಗಾಯ ಎಂಬುದಿಲ್ಲ ಅವ್ರಿಗೆ ಜಾಸ್ತಿ ಭಾವ ಬಂದಿತ್ತು ಏನಿಲ್ಲಣ್ಣ. ನಾವು ಪಕ್ಕ ಅಂಬೇಡ್ಕರ್ ಅಭಿಮಾನಣ್ಣ. ನಾನೊಂದು ಕೆಲವಷ್ಟು ದಿನಗಳಿಂದ RSS ಬಗ್ಗೆ ಒಂದು ಸ್ಟೇಟಸ್ ಹಾಕಿದ್ದೆ ಮಾಧ್ಯಮದೊಳಗ. ಇನ್ನು ನನ್ನ ಟಾರ್ಗೆಟ್ ಮಾಡಿ ಅವ್ರು ಏನ್ ಮಾಡಿದ್ರು, ನಮ್ಮ ತಮ್ಮ ನನಗಂತೂ ಏನು ಮಾಡಕ್ ಬರಲ್ಲ, ಯಾಕಂದ್ರೆ ನನ್ನ ಕಾನೂನು ರೀತಿ ಹೋರಾಟ ಮಾಡವ, ನಾವು ಹೋಗವ, ನನಗೇನು ಮಾಡಕ್ ಬರಲ್ಲ. ಇವ್ನು ಮಾಡಿದ್ರೆ ಮಾತಿವ ನಮ್ಗೇನ್ಲೇನ ಅಪವಾದ ಮಾಡ್ತಾನ. ನಮ್ಮ ತಮ್ಮ ಸ್ವಲ್ಪ ಕುಡಿ ಚಟ ಇದ್ದ, ಕುಡಿದು ಕೇರಿ ಸಂಡಸ್ಕ್ ಹೋಗಿದ್ದ. ಸಂಡಸ್ಕ್ ಹೋದಾಗ ಆ ಹೊಲ್ದಾಗ ಕೂತಿದ್ದ, ಹೊಲ್ದಕ್ಕೆ ಬೇದಳಂತ ಹೆಣ್ಮಗಳು, ಬೇದಗಳನ್ನ ಇವನು ಬೈಬೇಡ್ರಿ ನಾ ಎದ್ದು ಹೋಗ್ತೀನಿ ಅಂತ ನಾನ್ರಿ. ಎದ್ದವನ ಆಕಿ ಏನೋ ಬಂದು ಇವ್ನು ದಬ್ಬೋದು, ಅವ್ರು ಇವ್ರು ಆಗಾದ ಮಾತಿಗೆ ಬಿದ್ದು ಏನೋ ಆಗೈತ್ರಿ. ಆದ ಘಟನೆ ನನಗೂ ಗೊತ್ತಿಲ್ಲ. ನಾನು ದೇವ್ರ ಪುರಿ ಒಳಗೆ ಇದ್ದೆ ಸರ್. ನಮ್ಮ ಹೆಂಡತಿ ಬನಿಸಿರು, ಮಾಮ ಹಿಂಗ ಬಾಲಪ್ಪ ಮಾವನ ಅಗಸಿ ಮುಂದ ಕಟ್ಟಿ ಹೊಡ್ಯಾಕತ್ತಾರತ್ತ ಊರನವ್ರು ಅಂತ ಅಂದ್ರು. ಯಾಕ ಅಂದ ನಾನು ಹಂಗ ಬಂದೆ. ನಾನು ಹಂಗ ಸಡನ್ ಆಗಿ ನನ್ನ ಫ್ರೆಂಡ್ ಇದ್ದ ಉಮೇಶ್ ಅಂತೇಳಿ, ಅವನ ಗಾಡಿ ತಗೊಂಡು ಬೈಕ್ ಮೇಲೆ ಬಂದು ನಾನೇನ್ ಮಾಡಿದೆ, ಅಲ್ಲಿ ಕೇಳಿದೆ, ಕೈ ಮುಗಿದೆ, ಯಾಕ್ರಿ ಹೊಡ್ರಿ, ಯಾಕೆ ಕಟ್ಟಿದೆ, ಏನ್ ಮಾಡ್ಯಾನ ಅಂತಂದು. ಕಾಲ್ ಬರ್ತೀವಿ ನಮ್ಮ ತಮ್ಮ ಹೊಡಿಬೇಡ್ರಿ, ಹೊಡೆದ್ ಜೀವಾಗಿ ಹೊಡಿಬಿಡ್ರಿ, ಕೈಕಾಲ್ ಬಿದ್ದೆ. ಎಲ್ಲ ಅವರು ಒಂದ್ 4-5 ಮಂದಿ ಹಿರಿಯರು ಬಿದ್ದು ಕೇಳಿಲ್ಲ. ಕೇಳೋಣ ಅದ ಸಡನ್ ಆಗಿ ಮೇಡಮ್ ಅವ್ರಿಗೆ ಫೋನ್ ಹಚ್ಚಿ ಮೇಡಮ್ ಅವ್ರು ಬಂದ್ಗಳನ್ನ ಅಲ್ಲಿ ನಿಂತು ಅದು ಜಗಳ ಬಿಡಿಸ್ಬೇಕು, ಏನ್ ಮಾಡಕ್ ನಿಂತು ಸುಮ್ನೆ ನಿಂತ್ರು. ಅವ್ನು ಹೊಡ್ಯಾಕತ್ರ ಅವನು ಬಿಡಿಸ್ಲಿಲ್ಲ, ನನ್ನ ದಬ್ಕೊತ್ತ ಅವ್ರು ಬಂದ್ರು. ಈ ಮಗನ ಬಾಳ ಆಗೈತಿ, ಇವನ್ನ ಓದಿರಿ ಅಂತೇಳಿ ನಾನು ಹುಡ್ಕೊತ ಬಂದ್ರೆ ನಾನು ಜೀವ ಬಯಕ್ ನಾ ಓಡಿ ಬಂದೆ. ನನ್ನ ಜೀವ ಬಯಕ್ ಓಡಿ ಬಂದಾಗ್ರಿ ನನಗ ಹಿಂದ್ ಬೆನ್ನತ್ತ ಅವ್ರು ಬಂದ್ರು, ನನ್ನ ಮನಿತನ ಬಂದೋಡು ಹಿಂದ್ ಮೇಡಮ್ ಬಂದ್ರು. ಮೇಡಮ್ ಏನು ಯಾರಿಗೂ ಹೊಡಿಬೇಡ್ರಪ್ಪ ಅಂತ ಅನ್ಲಿಲ್ಲ, ಏನೋ ಏನ PSI ಮೇಡಮ್ ಅವ್ರ ರಿಲೇಷನ್ ದವ್ರು ಹೊಡೆದಿದ್ದು. ಅವ್ರ ಮೇನ್ ಕಾರಣಕರ್ತರಾದವ್ರು ಅವ್ರ ರಿಲೇಷನ್ ಶಾಣುಗೌಡ ಬಾಪುಗೌಡ ಬಿರಾದಾರ್. ಇವನೇ ಅವ RSS ಕಟ್ಟ ಅಭಿಮಾನಿ ಇವ ಒಬ್ಬ, ಮತ್ತು ಆನಂದ್ ಸಿದ್ದರಾಮಪ್ಪ ಸಾರವಾಡ್, ಇವರೆಲ್ಲ RSS ಕಟ್ಟ ಅನುಯಾಯಿಗಳು. ಇವರು ಮತ್ತೆ ಇನ್ನೊಂದು 25 ಜನ ಇವರು ಎಲ್ಲ ಇಂದಾನೆ ನಮ್ಗೆ ದೈಹಿಕ ಹಲ್ಲೆ ಮಾಡಿದ್ದಾರೆ ಸರ್. ಕಟ್ಟಿ ಹೊಡಿದಾರೆ ನಮ್ಗೆಲ್ಲ. ಇಲ್ಲೆಲ್ಲ ಅವರು ನಮ್ ಸತ್ತಾನಂತ ಬಿಟ್ಟು ಹೋಗಿದ್ದಾರೆ. ಬಟ್ ನಮ್ಮವ್ರು ಬಂದು, ನಮ್ಮ ತಾಯಿ ಅವ್ರು ಬಂದು ನೀರ್ ಹಾಕಿ ಅಭಿಸಿದಾಗ ಅಂಬುಲೆನ್ಸ್ ಹಾಕೊಂಡ್ಬಂದು ದವಾಖಾನೆ ಬಂದಿಂದ ಗೊತ್ತು. ಇದು ಎಲ್ಲ ಸರ್ RSS ಇಂದ ಆದಂತ ಒಂದು ಕುತಂತ್ರ. ಎಲ್ಲ RSS ಅನ್ನುವಂಥದ್ದು ಏನಿದೆಯಲ್ಲ ನಮ್ಮ ಊರಾಗ ಎಲ್ಲ ಜನರಲ್ ಅವರು ಮೈಂಡ್ ಸೆಟ್ ಅದೇನೆ ಇದೆ. ನಾವೆಲ್ಲ ಅಂಬೇಡ್ಕರ್ ಏನಿಗಲ್ಲ, ನಮ್ಮನ್ನ ಟಾರ್ಗೆಟ್ ಮಾಡಿ ನಮ್ಮ ಏನು ಅನ್ಎಜುಕೇಟೆಡ್ ಜನರ ಯೂಸ್ ಮಾಡ್ಕೊಂಡು ನಮ್ಮಂತ ದಲಿತ ಹೋರಾಟಗಾರನ ಬಲಿಪೋಷಿ ಮಾಡಕ್ ಅವ್ರ ಇದೊಂದು ಏನೋ ವ್ಯವಸ್ಥಿತವಾಗಿ ತಂತ್ರ ಮಾಡ್ಕೊಂಡು ಈ ಪೊಲೀಸ್ ಇಲಾಖೆಯನ್ನ ಈ ನೋಡಿ ಸರ್. PSI ಮೇಡಮ್ ಇದ್ರು ಗಾಡಿ ವ್ಯಾನ್ ಅಲ್ಲಿ ಒಂದು ಪಿಸಿನ ಹಚ್ಚು ಬಂದಿಲ್ಲ. ಅದು ಡ್ರೈವರ್ ಬಂದಾನ, ಡ್ರೈವರ್ ಡ್ರೆಸ್ ಇಲ್ಲ, ಆ ರಿವಾಲ್ವರ್ ಇಲ್ಲ, ಲಾಠಿ ಇಲ್ಲ, ಬಂದ್ ಸುಮ್ನೆ ಅವ್ರು ಹೊಡಿತಾರ, ಅವ್ರಿಂದ ವಾಕ್ ಮಾಡ್ತಾಳ, ಏನ್ ವಾಕಿಂಗ್ ಮಾಡ್ತಾಳ ಮೇಡಮ್. ಈ ತರ ಆದ್ರೆ ಇಲಾಖೆಗೆ ಭಯ ಹಂಗೆ. ಮತ್ತೆ RSS ಅನ್ನುವಂಥದ್ದು ಇವ್ರು ಅವ್ರ ಗುಲಾಮ್ರಾದ್ರಲ್ಲ ಈ ಇಲಾಖೆನೆ. ಇದಕ್ಕೇನು ಖರ್ಗೆ ಸಾಹೇಬ್ರು ಬೇದಿದ್ದಕ್ಕೆ ಒಂದು ಸ್ಟೇಟಸ್ ಹಾಕಿದಕ್ಕೆ ಈ ತರ ಆಯ್ತದ.
ನಾನು ಖರ್ಗೆ ಸಾಹೇಬ್ರ ಪಕ್ಕ ಅಭಿಮಾನಿ, ನಾನು ಅಂಬೇಡ್ಕರ್ ಅಭಿಮಾನ. ನಮ್ಮ ಅವ್ರಿಗೆ ಒಬ್ಬ ದಲಿತ ಸಚಿವನಿಗೆ ಹಿಂಗ ಆಗ್ತಿದೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಅಭಿಮಾನದಿಂದ ನಾವು ಫಾಲೋವರ್ಸ್ ಆಗಿದ್ದೀವಿ. ಈ ಮಗ ಹಿಂಗ್ ಮಾಡ್ತಾನ ನಮ್ಗಂತೇಳಿ ನನ್ನ ತಮ್ಮನಿಗೆ ಒಂದು ಹೆಣ್ಣು ಮಕ್ಕಳ ಮುಂದೆ ಇಟ್ಕೊಂಡು ಅಪವಾದ ವ್ಯವಸ್ಥೆ ಇರುತ್ತೆ. ಹಾ ಅವ್ನು ಸರ್ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಹಾಕಿದ ಸಲಾಗಿದ್ದು ಆಗಿದ್ದು ಸರ್. ಏನ್ ಸರ್ ಜಗಳ ಸರ್? ನೀನ್ 5 ಗಂಟೆಗೆ ಸಂಡಸ್ಕ್ ಹೋದಾಗ ನಮ್ಮ ತಮ್ಮ ಸಂಡಸ್ಕ್ ಹೋಗಿದ್ನಂತ, ನಾನು ಊರಲ್ಲಿ ಇದ್ದಿಲ್ಲ, ನಾನು ಹುಣಿಪ್ರಲ್ಲಿ ಇದ್ದ. ಹುಣಿಪಿ ಹೋದಾಗ ಅವ್ರ ಏನು ಹೆಣ್ಮಕ್ಳು ಅಂತ ಹೇಳಿದ್ನಲ್ಲ, ಆ ಹೆಣ್ಮಕ್ಳು ಹೊಲ್ದಾಗ ಸಂಡಸ್ ಕೊಟ್ಟಾಗ ಸಂಡಸ್ ಯಾಕೆ ಬಂದಿಲ್ಲ, ಹಾಟ್ಯಾ ಜಿಟ್ಟ ಏನೋ ಮಾದಗ ಪಾದಗ ಅಂತ ಬೇದವಂತ್ರಿ. ಹಂಗೆಲ್ಲ ಬೇಡ್ರಿ ನಾ ಎದ್ದು ಹೋಗ್ತೀನಿ ಅನ್ನೋ ಉದ್ದೇಶದಿಂದ ಅವ್ರು ಎದ್ದು ಬಂದನ್ರು. ಎದ್ದು ಬಂದನ ಆಕಿ ಬಂದ್ ನುಗ್ಸಾಳ, ನಮ್ಮ ಹೊಲ್ದಾಗ ಬರ್ಬಾರ್ದು ಸರಿ ಅಂತ. ಇವನು ತಳ್ಬೇಡ್ರಿ ಅಂತೇಳಿ ಹಿಂಗ್ ನುಗ್ಸಾನ ಬಿದ್ದಾಳ ಹೆಣ್ಮಗ್ಳು. ಅದು ಬಂದು ನನ್ನ ಜಿಗ್ಯಾನ ಹೊಡ್ದ ನಾನು ಅಂತೇಳಿ ಮನ್ಯಾಗ ಹೇಳ್ಯಾರ. ಅವ್ರೆಲ್ಲಾ ಅಲ್ಲಿ ಸಡನ್ ಆಗಿ ಕೂಡ್ಕೊಂಡು ನಮ್ಮ ತಮ್ಮನ್ನ ಕರೆಸಿ ಆ ಮೊಬೈಲ್ ಎಲ್ಲ ಕಸ್ಕೊಂಡು ಅವ್ರು ಕಟ್ಟಿ ದನಕ್ ಬಿಡ್ದಂಗ ಒಂದು 30-35 ಜನ ಹೊಡ್ಯಾಕತ್ತಾರ ಸರ್. ಇಡೀ ಊರ್ ಜನನೇ ಯಾರು ಬಿಡಿಸ್ತಾ ಇಲ್ಲ, ಯಾಕಂದ್ರೆ ಹೆಣ್ಮಕ್ಳ ಉದ್ದೇಶದಿಂದ ಯಾರು ಬಂದಿಲ್ಲ. ಬಂದ್ರೆ ನಮಗೂ ಹೊಡಿತಾರ ಅನ್ನೋ ಉದ್ದೇಶದಿಂದ ಯಾರು ಸಮಾಧಾನ. ನಾನು ನನ್ನ ಕಳ್ಳಿನ ಕಿಚ್ಚಿಗೆ ನಾನು ನನ್ನ ತಮ್ಮ ಹೊಡಿಬೇಡ ಅನ್ನೋ ವಿಷಯದಿಂದ ಅಲ್ಲಿನ ನನ್ನ ಹಿಡಿದ ಬಂದಾಗ ಹೇಳಿದ್ದೆ. ಈ ತರ ಆದ ಘಟನೆ ನನಗೂ ಹೊಡೆದ್ರು ಸರ್ ಅಂತ. ಮಡಿಕೇಶ್ವರ ಸರ್, ಮುದ್ದೆ ತಾಲೂಕ್ ಮಡಿಕೇಶ್ವರ. ಹ್ಞೂ ಸರ್. ಇದು ನಮ್ಮ ತಮ್ಮನ 5 ಗಂಟೆ ಕಟ್ಟಿ ಹೊಡ್ಯಾಕತ್ತಾರ ಸರ್. ನಾನು ಹೋಗಿದ್ದು 6:30 ಸುಮಾರು ಸರ್. 6 ಗಂಟೆ 30 ನಿಮಿಷಕ್ಕೆ ಹೋಗಿದ್ದು ಅಲ್ಲಿಗೆ. ಇನ್ನೂ ಇಲ್ಲ ಸರ್, ನಾವು ಈ ಸದ್ ಮಾಡ್ಬೇಕು ಸರ್. ಹ್ಞೂ ಸರ್, MLC ಆಗಿದೆ. ಏನ್ ಸರ್ ಬೇಡಿಕೆ ಇಲ್ಲ ಸರ್. ಯಾರು ಅನ್ಯಾಯ ಆಗಿ ಮಾಡಿದ್, ನಮ್ಗೆ ಏನ್ ದೌರ್ಜನ್ಯ ಮಾಡಿದಾರಲ್ಲ, ಅವ್ ಏನ್ ಅನ್ಯಾಯ ಮಾಡಿದ್ದ ಅವನಿಗೆ ನಾವು ಕಾನೂನು ರೀತಿ ಶಿಕ್ಷೆ ಕೊಡ್ತಿದ್ವಿ. ಹೌದು, ಕಾನೂನು ಇತ್ತು ಏನೋ ಮಾಡ್ಬೋದಿತ್ತು. ಹೌದು ಸರ. ಇವ್ರು ತಾವ್ಯಾಕೆ ಕಟ್ಟಿ ನಮ್ಮ ತಮ್ಮನಿಗೆ ಅಂತ ಕಟ್ಟಿ ಹೊಡಿ ಅಂತದ್ ಏನ್ ಮಾಡಿದ್ದ? 50-30 ಜನ ಕಟ್ಟಿ ನನ್ನ ತಮ್ಮನ್ನ ಏನೋ ಒಂದು ಮಾನಭಂಗ ಮಾಡಿದವ್ರ ವಿಚಾರ. ಏನೋ ನನ್ನ ತಮ್ಮನ್ನ ನನ್ನ ಒಂದು ತುಚ್ಚೆ ಬರುವಂತದ್ದು ಇದ್ರ ಸಲುವಾಗಿ ನನ್ನ ತಮ್ಮನ ಮೇಲೆ ಯಾಕೆ ದ್ವೇಷ ಕಾರ್ತಾರ? ನನ್ನ ಅವಮಾನ ಮಾಡೋ ಸಲುವಾಗಿ. ನಾನು ಅವ್ರಿಗೆ ಸ್ವಾಭಿಮಾನದಿಂದ ಬದುಕ್ತಿದೀವಲ್ಲ, ಆ ಸ್ವಾಭಿಮಾನ ಅವ್ರಿಗೆ ಸಹಿಸ್ಕೊಳಲ್ಲ. ನಾವೇನು ಏನು ಖಡಕ್ ಆಗಿ ನಾವು ಒಂದ್ ರೀತಿ ಏನೋ ಯಾರಿಗಿ ಅಪ್ಪ ಅನ್ನಲ್ಲ ನಾವು. ನಮ್ಮ ಹೊಲ ನಮ್ಮ ಮನಿ ನಾವು ಬದುಕ್ತಿದ್ವಲ್ಲ, ಅದು ಅವ್ರಿಗೆ ಈ ಮಗ ಈ ತರ ಇದ್ದಾನಲ್ಲ, ಇವನೇ ಯಾಕೆ ಈ ತರ ನಮ್ಮನ್ನ ಯಾಕೆ ಬಗ್ಗಲ್ಲ ಅನ್ನುವಂಥದ್ದು ಸವಣಿಗಳ ಒಂದು ದೌರ್ಜನ್ಯ ನಮ್ಮ ಮೇಲೆ. ಆ ತರ ಹೊಟ್ಟೆ ಕಿಚ್ಚು ನಾವು ಬೆಳಿತೀವಲ್ಲ, ಈ ತರ ಅಡ್ಡಾಡ್ತೀವಲ್ಲ. ಅಂಬೇಡ್ಕರ್ ಅವ್ರ ಇವನ್ ಎಷ್ಟು ಇದೆಯಲ್ಲ ಇವನ್ ಮಾತ್ರ, ಇವ್ ಯಾಕೆ ಹಿಂಗ್ ಮಾಡ್ತಾನ, ಇವನಿಂದನೇ ಎಲ್ಲ ಅಲ್ಲಿ ಎಲ್ಲ ಓಣ್ಯಾಗ ನಮ್ಗೆ ಹಿಂಗ್ ಮಾಡ್ತಾರ, ಯಾರು ನಮ್ ಬೆಲೆ ಕೊಡಲ್ಲ ಅನ್ನೋ ಉದ್ದೇಶದಿಂದ ಆ ದೌರ್ಜನ್ಯ ಅವರು ಸವಣಿಗಳು ನಮ್ಮ ಮೇಲೆ ಹೊಟ್ಟೆ ಕಿಚ್ಚು. ಇದೇ ಹೊಟ್ಟೆ ಕಿಚ್ಚಿಂದ ನಮ್ಮ ಮೇಲೆ 2005ರಲ್ಲಿ ಇದೇ ರೀತಿನಾಗಿದ್ದು ಈಗನೇ ಎಲ್ಲಾ ಆಗ್ತಿದೆ ಸರ್. ಮೊನ್ನೆ ಮೊಹರಂದಲ್ಲಿನೂ ಕೂಡ ಸ್ವಲ್ಪ ಸಣ್ಣ ಪುಟ್ಟ ಘಟನೆ ಆಗಿದ್ವಿ. ನನ್ನ ಟಾರ್ಗೆಟ್ ಮಾಡ್ತಾರ, ಬಟ್ ನನ್ನ ಪ್ರಾಣಕ್ಕೆ ಭಯ ಇದೆ. ನಾನು ನಿನ್ನೆ ಒಬ್ಬ ದಲಿತ ಲೀಡರ್ ಉಮೇಶ್ ಅಂತ ಬರ್ಲಿಲ್ಲ ಅಂದ್ರ ನನ್ನ ಜೀವ ಹೋಗ್ತಿತ್ತು ಸರ್. ಅವನು ಬಂದು ಎಲ್ಲ DYSP ಕಡೆ ಎಲ್ಲ PSI ಫೋನ್ ಹಚ್ಚಿ ಎಲ್ಲಾ ಮಾಡಿ ನನ್ನನ್ನು ಆಂಬುಲೆನ್ಸ್ ತಂದು ಹಾಕಿದಾಗ ರತ್ನಾಕರ್ ಸರ್ ಬಂದು ಅಣ್ಣ ಇವ್ರ ಫೋನ್ ಹಚ್ಚಿ, ಇವ್ರು ರಾತ್ರಿ 12 ಗಂಟೆಗೆ ಫೋನ್ ಹಚ್ಚಿ ಹೆಂಗದಿ ಪುರುಷ ಏನಾಗಿದೆ ಅಂತ ಅಂದಾಗ ಇವ್ರು ಅನ್ನಾರ ನಿಮ್ಮ ಹೆಸರೇನ? ರವಿ ಕಲ್ಮೇಶನ್ ಅವರು. ಏನ್ ನಾನು ಇದ್ದೇನಪ್ಪ, ನೀನೇನು ಭಯಪಡಬೇಡ, ಏನಾಗಿದೆ ಅದಕ್ಕೆಲ್ಲ ಏನ್ ನಿಂದೆ ಅಲ್ಲೇ ಅವ್ರದ್ದು ಅಲ್ಲೇ ನಾನು ಬಂದು ನ್ಯಾಯ ಮಾಡ್ತೀನಿ ಅಂತೇಳಿ ಇವ್ರು ನಾನು ಬಂದು ಒಂದ್ ರೀತಿ ಇಲ್ಲಿ ಅಡ್ಮಿಟ್ ಮಾಡಿದಾರೆ ಸರ್. ನನ್ನ ಹೆಸರು ಪರ್ಸಪ್ಪ ಮಾದರ್ ಅಂತ ಸರ್. ಹೊಡೆದ್ರಿ ಸರ್, ಸಂಡಸ್ ಹೋಗಿದ್ದಾರ್ರಿ. ಅವ್ರ ಏನು ಮಾಡ್ಲಾರ್ದನ ಅಪ್ರಿ ಹೊಡೆದ್ರಿ. 3 ತಾಸು ಹೊಡೆದ್ರಿ ಅವ್ರು. 5 ಅಗಸ್ಯಾಗ್ರಿ ಮಡಿಕೇಶ್ವರ ಬಿಜಾಪುರ ಮುದ್ದೇವಾಳ ತಾಲೂಕು ಆತೈತ್ರಿ ಸರ್. ಊರ್ ಮಡಿಕೇಶ್ವರ. ಅವ್ರ ಊರು ಅನ್ನೋರಿ ರೆಡ್ಡರ್ ಮಂದಿ ಹೊಡೆದ್ರಿ. ಅದೇ ರೀ, ಇವ್ರು ಸಂಡಸ್ ಹೋದದ್ ಇಷ್ಟೇ ರೀ. ಅಲ್ಲಿ ಅವ್ರ ಆಚ ಕಡೆ ಸದಿ ತೆಗಿಯಾಕತ್ತಾರ್ರಿ. ಇವ್ರು ಸಂಡಸ್ ಕುಂತಾರ್ರಿ. ಯಾರ್ಯಾರ ಬೇದಾರಿ ಅವ್ರಿಗೆ ಇಲ್ರಿ ಅಂತ ಇವ್ರು ಎದ್ದು ಬಂದಾರಿ. ನನ್ ಮ್ಯಾಗ ಇದು ಮಾಡ್ಯಾನ ಅಂತ್ರಿ. ಆಕಿ ಬಿದ್ದಾಡ್ರಿ. ಬೀಸಲ್ಲ ಇದನ್ನ ಲಪಟ ಮಾಡಿಕ್ಯಾರ ನನ್ನ ಗಂಡನ ಮೈ ಮೆತ್ತಗ್ ಮಾಡ್ಯಾರ. ಜನ ಒಂದು 50 ಜನನ ಐತಿರದು. ಹೆಸರು ಬಾಲಪ್ಪ. ಏನ್ ಇದ್ದಿಲ್ರಿ ನಮ್ಗ, ಏನ್ ಇಲ್ರಿ, ಜಗಳಿಲ್ಲ ಏನಿಲ್ರಿ. ಇದೇನ್ ಸಂಡಸ್ ಹೋದ್ ಇಷ್ಟೇ ನೆವಾರಿ. ಅದು ಬಂದಿದ್ರಿ, ಅವ್ರು ಕೊಟ್ಟಾರಿ, ನಾವ್ ಇನ್ನ ಕೊಟ್ಟಿಲ್ರಿ. ಅವ್ರ ಮನೆಯವ್ರಿ ಹೇಳಕತ್ತಿಯಲ್ಲ ನೀನು. ಎಲ್ಲಾರು ಬಂದು ಯಾವ ಗಂಟೆ ಬಿದ್ದರು, ಇವ್ ಬಿಟ್ಟರಿ ಯಾವ ಗಂಟೆ
ಮುಂದೆ ಜನನ ಐತ್ರಿ ಸರ್ ಅದು. ಇಬ್ರು ಇಬ್ರಿಗೆ ಹೊಡೆದ್ರಿ. ಗಾಯ ಇಲ್ಲಿ ಒಳಪಟ್ಟು ಮಾಡ್ಯಾರ್ರಿ ಅವ್ರಿಗೆ ಗಾಯ ಆಗ್ಯದ್ರಿ ಇವ್ರು ಒಳಪಟ್ಟು ಮಾಡ್ಯಾರ ಅಲ್ಲಿ. ಬಡಿಗಿರಿ ಚಪ್ಪಲ್ರಿ ಇಂತ ಬಡಿಗೆ ತಗೊಂಡ್ ಹೊಡೆದಾರ್ರಿ ಅವ್ರು. ಮತ್ತ ಅದೇ ಹೇಳಿದಲ್ರಿ ಸರ್ ಇನ್ನೇ ಸಂಡಾಸ್ ಪಾದ ಸಲಿಯಾಗಾರಿ ಇದು ಇಟ್ಟು ಘಟನೆ ಆದದ್ರಿ. ಅಷ್ಟ್ರದಲ್ಲಿದ್ದಾರೆ ಅದು. ಅಲ್ಲಿ ಯಾರು ಬಂದಿಲ್ರಿ ಇವ್ರು ಹೊಡೆದ ಮ್ಯಾಗಿಂದ ಬಂದಾರಿ ಪೊಲೀಸರು. ಅವ್ರ ಬಂದಿಂದ ಮತ್ ಮತ್ತೆ ಮಾಡ್ಯಾರಿ ಅವ್ರು ಮೇಡಮ್ ಬಂದಿಂದ. ಇಲ್ಲಿ ಇನ್ನ ಬಂದಿಲ್ರಿ ಅವ್ರು. ಇಲ್ರಿ ಆಗೈತಿ ಇನ್ನ ಏನು ಬಂದಿಲ್ರಿ. ಇನ್ನ ಸದ್ ಮಾಡ್ಸಕ್ ಹೋಗ್ಬೇಕ್ರಿ. ಇನ್ನ ಯಾರು ಬಂದಿ ಅಲ್ರಿ ಅವ್ರು ಡಾಕ್ಟರ್ ಸಾಹೇಬ್ರ ಅವ್ರು. ನಮ್ಗ್ ನ್ಯಾಯ ಸಿಗ್ಬೇಕ್ರಿ ನನ್ ಗಂಡಗ ಅಷ್ಟ್ರ ಮತ್ತೇನಿಲ್ರಿ. ನಮ್ಮ ಮನೆಯವ್ರಿ ಅವ್ರು ಅವ್ರನ್ನ ಒಳಗ್ ಹಾಕ್ಬೇಕ್ರಿ. ನಮ್ಮ ಹೆಸರ್ರಿ ಲಕ್ಷ್ಮೀಬಾಯಿ. ಜೈ ಭೀಮ್ ಬುದ್ಧ ಬಸವ ಅಂಬೇಡ್ಕರ್ ಅನಿಸುತ್ತಾ. ಇವತ್ತಿನ ದಿನ ದಲಿತರ ಮೇಲೆ ಆಗೋ ದೌರ್ಜನ್ಯಕ್ಕೆ ಪೊಲೀಸ್ ಇಲಾಖೆ ಇವತ್ತಿನ ದಿನ ಈ ದಲಿತ ಫ್ಯಾಮಿಲಿ ಮೇಲೆ ನಡೆದ ದೌರ್ಜನ್ಯಕ್ಕೆ ಪೊಲೀಸ್ ಲೇಡೀಸ್ PSI ಆ ಊರ ಸಸಿ ಆಗ್ಬೇಕ್ರಿ. ಅಕ್ಕಿ ಗಂಡನ ತಮ್ಮ ಇದು ಪೂರ ಹೊಣೆಗಾರ. ಇದು ಏನಂದ್ರ ಇದು ಏನು ಕೈ ಹಿಡದದ್ದು ಇದು ಒಂದು ಕುತಂತ್ರ ಮಾಡಿದ್ದಾರೆ. ಏನ್ ಮಾಡಿದಾರ ಅಂದ್ರೆ ಇಲ್ಲಿ ಸಮಸ್ಯೆ ಆದದ್ದು ಏನಂದ್ರ ಒಂದು RSS ಅದು ಇವ್ರ ಹೊಡ್ಸೊಂದವನ ತಮ್ಮ ಬರದ ಸ್ಟೇಟಸ್ ಶೀಟ್ ಇರ್ತಾನ್ರಿ ಒಂದ್ 15 ದಿನದ ಹಿಂದ್ಗಡೆ. ಅದಕ್ಕೆ ಯಾವ ಟೆಣಕ್ಲಕ್ಕ ಜಾಗ ಇಲ್ಲಾರಕ ಇದು ಪೂರ ಇದು ಏನೇ ಆಗ್ಬೇಕಂದ್ರ ಪೊಲೀಸ್ ಮೇಡಮ್ನೇ ಕಾರಣ. PSI ಮೇಡಮ್ ಇವತ್ತಿನ ದಿನ ಬಾಬಾ ಸಾಹೇಬರ ಕಾನೂನು ಏನ್ ಹೇಳ್ತಾ ಇದೆ ಅಂದ್ರ ಒಂದ್ ಎಲ್ಲೇ ಗಂಧಕ ಗುಂಪ ನಡೆದಾಗ ಎಲ್ಲ ರೆಡಿ ಆಗೋಕ್ ಬರೀ 20 ರಿಂದ 50 ಮಂದಿ ಕುಡಿದ್ರ ಅಲ್ಲಿ ಜೀವ ಹೋಗಂತದು ನಡ್ದದ. ಮೇಡಮ್ ಅವ್ರ ಜುಡಿನೇ ಅಡ್ಡಾಡ್ತಾಳ, ಕೈಯಾಗ ಲಾಟಿ ಇಲ್ಲ, ಕಂಕನ ರಿವಾಲ್ವರ್ ಇಲ್ಲ, ಪೂರಾ ಸಂಪೂರ್ಣ ಊರ್ ಸಸಿ ಅದಾಳ. ಇದು ಈ ಘಟನೆ ಅಲ್ಲಕ PSI ಮೇಡಮ್ನೇ ಕಾರಣ. ನಾವೊಂದು ನೇರವಾಗಿ ಮೇಲಿನ ಅಧಿಕಾರಿ ಆಫೀಸರ್ಗೆ ಹೇಳ್ತೀನಿ, SP ಸಾಹೇಬ್ರಿಗೆ, DS ಸಾಹೇಬ್ರಿಗೆ ಎಲ್ಲರಿಗೆ ಅಧಿಕಾರಿಗಳು ಹೇಳ್ತೀನಿ. ನೋಡ್ರಿ ದಲಿತರು ಮಾತಾಡೋದು ರಘುಪತಿ ನಿಮಿಷ ಮಾತ್ರ ರಪ್ಪಾಗಿರುತ್ತೆ. ದಲಿತರಿಗೆ ಇಂತ ಅನ್ಯಾಯ ನಡೆದಲ್ಲ, ದಲಿತರು ನೀನ್ ಉಳಿಬಾರ್ದು. ಉಳಿದು ಬಂದಾರ ಅಂದ್ರೆ ಎರಡನೇ ಜೀವ ಅವ್ರದ್ದು, ಎರಡನೇ ಜೀವ. ಸಂಪೂರ್ಣವಾಗಿ SP ಸಾಹೇಬ್ರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಮೇಡಮ್ ಅವರು ಟೋಟಲ್ ಆಗಿ ಆ ಸ್ಟೇಷನ್ ಸಸ್ಪೆಂಡ್ ಆಗಿ ಹೋಗ್ಬೇಕು. ಮೇಡಮ್ ಏನ ಅಲ್ಲಿ ಹೋಗ್ಯಾಳ ದಲಿತರು ಕೊಂಡ್ಕೊಳಕ್ ಹೋದ್ರ ಯಾರ ಜಾತಿಯವರು ದಲಿತರ ಮೇಲೆ ಅನ್ಯಾಯ ಆಗ್ಯದ ಅಂದ್ರೆ ಮೊದಲ ಮುಂದಿನವ್ರು FIR ತಗೋತಾಳ, ದಲಿತರ FIR ತಗೋಲ್ಲ. ಇದೇನ್ರಿ ದೌರ್ಜನ್ಯ? ನಿನ್ನೆ ಅಲ್ಲಿ ಅಂತ ದಾಂಜಿ ನಡೆದದ. ಇಡೀ ಊರ್ ತುಂಬಾ ಕಟ್ಟಾಕಿ ಹೊಡೆದ ತಪ್ಪು ಮಾಡ್ಯಾನ. ಕಾನೂನು ಅದಕ್ಕೆ ಕಟ್ಟಾಕಿ ಹೊಡೆದ್ರೆ ಕಟ್ಟೆ ಕೊಳ್ಳಿ ಬೇಡನಲ್ಲ. ಕಟ್ಟಾಕಿ ಹೊಡೆದ್ ಇಸೇ ಇರ್ಲಾರ್ದ ಬಿಡಿಸ್ಲಕ್ ಅಣ್ಣ ಅಂದಾಗೆ ಹೋಗ್ಯಾನ. ಅಣ್ಣನ ಮುಂದೆ ತನ್ನ ಮುಂದೆ ಹೊಡ್ಕೋತಾರ ಮೇಡಮ್ನ ಮುಂದೆ. ಮೇಡಮ್ ನಕ್ಕೋತ ಆರಾಮ್ ವಾಕಿಂಗ್ ಮಾಡ್ತಾಳ. ಅಲ್ಲಿ ಮೇಡಮ್ ಅನ್ನೋದು ಲಾಟಿ ಇಲ್ಲ. ಏನ್ರಿ ಪೊಲೀಸ್ ನೌಕರಿ ಮಾಡಕ್ ಬಂದ್ರೆ ಅಲ್ಲಿ ಚೇನಿ ಮಾಡಕ್ ಬಂದಾರ ಇವ್ರು. ಮೇನ್ ನೋಟಕ ಮೇಡಮ್ ಇದು ದಲಿತರ ಮೇಲೆ ದೌರ್ಜನ್ಯ ನಡ್ಲಕ್ಕ PSI ಮೇಡಮ್ನೇ ಕಾರಣ. ಮೇಡಮ್ ಪೂರಾ ಅಮಾನತ್ ಮಾಡ್ಬೇಕು, ಸಸ್ಪೆಂಡ್ ಮಾಡ್ಬೇಕು ಒಂದೇದ್ದು. ಈಗ ಇದ್ರಾಗ ಏನ್ ನಡ್ದದಲ್ಲ ಈ ತಾಳಿಕೋಟೆ ಏರಿಯಾದಲ್ಲಿ ಇಲ್ಲಿ ಬಾಬಾ ಸಾಹೇಬ್ ಒಂದ್ ಮಾತು ಹೇಳ್ಯಾರ, ಎಲ್ಲಾರು ಸಮಾನತೆ ಅಂದಾರ. ಈ ಸಮಾನತೆ ಅಂತದ ದಲಿತರಂದ್ರ ಮೇಲಿನ ವರ್ಗದವ್ರಿಗೆ ನಟ್ಟಂಗಾಲ ಆಗ್ತದ. ಇದೇ ತರ ಕಂಟಿನ್ಯೂ ಮಾಡಿದ್ರ ಅಂದ್ರ ಸಂಪೂರ್ಣವಾಗಿ ಹೊಣೆಗೆ ನಾವು ಒಂದ್ ಸಲ ನಮ್ಮ ಬಾಬಾ ಸಾಹೇಬ್ರು ಏನ್ ಹೇಳ್ಯಾರ, ನಮ್ಮ ಪೆನ್ ತಗೊಂಡು ನೀಟವಾಗಿ ಇರೋದ್ ಕಲಿಯತ್ತಳ. ನಾವು ಪೆನ್ ತಗೊಂಡ್ ಬಿಟ್ಟು ದಾರಿ ಬೇರೆ ಹಿಡ್ದೇವಂದ್ರ ಇವ್ರು ನಮಗ್ ಇಡಿಲ್ಲ. ನಿನ್ನೆ ದಲಿತರಲ್ಲ ಹುಟ್ಟದೊಂದಿನ ಸಾಯದ್ರಿ ನಮ್ಗೆ ಗೊತ್ತದ ಏನ್ ಮಾಡ್ಬೇಕಂತೇಳಿ. ಇದಕ್ಕೆ ಸಂಪೂರ್ಣವಾಗಿ SP ಸಾಹೇಬ್ರಿಗೆ ಮೇಲಿನ ಅಧಿಕಾರಿಗಳು ಇದಕ್ಕೆ ಕರೆಕ್ಟ್ ಆಗಿ ಕಾನೂನು ಚೌಕಟ್ಟಿನಲ್ಲಿ ಇಮಿಡಿಯೇಟ್ಲಿ ಮುಂದಿನ ಆರೋಪಿಗೆ ಅರೆಸ್ಟ್ ಮಾಡಿ ಸಂಪೂರ್ಣವಾಗಿ ಇದು ಇಲಾಖೆಗೆ ಏನು ಪಾಲನ ತೋರಿಸಿದ್ರೆ ಸರಿ. ಇಲ್ಲ ದೌರ್ಜನ್ಯ ಈ ದಲಿತರು ಒಂದ್ ವೇಳೆ ರೊಚ್ಚಿಗೆದ್ರ ಅಂದ್ರ ಮುಂದೆ ಬಹಳ ಏನೇ ಆದ್ರೂ ಪೊಲೀಸ್ ಇಲಾಖೆಯಲ್ಲಿ ಏನೇ ಹೊಳೆ ದಾಂಧಿ ಆಯ್ತಾ ಪೊಲೀಸ್ ಇಲಾಖೆನ ಕಾರಣ ಇರ್ತಾರ. ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ. ದುಂಬು ಗಲಭೆ ಎದ್ದಿದಾವ. ಹಿಂದೊಮ್ಮೆ ಇದೇ ಬಿಜಾಪುರದಲ್ಲಿದ್ದಾಗ ಇಟ್ಟಂಗಿ ಬಟ್ಟೆಯಲ್ಲಿ 3 ದಿನ ಮುಚ್ಚಿಟ್ರು ಶವಗಳನ್ನ. ಅದನ್ನ ಏನೋ ಪ್ರಯತ್ನ ಮಾಡ್ಬೇಕಂತ ಹೇಳಿದಾಗ ಮೇಡಮ್ಗೆ SP ಕೊಡ್ಲಿಲ್ಲ, ವರ್ಗಾವಣೆ ಮಾಡಿದ್ರು. ದಲಿತರ ಮ್ಯಾಗ ದೌರ್ಜನ್ಯ ಆದಾಗ ಈ ತರ ಮೇಡಮ್ ಅನ್ನು ಶೇಪ್ ಮಾಡಿ ಈಗ ಕುಮ್ಮಕ್ PSI ಕುಮ್ಮಕ್ನಿಂದನೇ ನಮ್ಮ ಮಳೆಗಳಿಗೆ ಹೊಡೆದಿರೋದು. ನಾನು ಬೆಂಗಳೂರಲ್ಲಿದ್ದು PSI ಮೇಡಮ್ ನೇರವಾಗಿ ಫೋನ್ ಮಾಡಿದ್ದೇನೆ, ಫೋನ್ ರಿಸೀವ್ ಮಾಡಿಲ್ಲ ಸರ್. ಆಮೇಲೆ SP ಸಾಹೇಬ್ರಿಗೆ ಫೋನ್ ಮಾಡಿದಾಗ SP ಸಾಹೇಬ್ರು ಮೇಡಮ್ ಫೋನ್ ಮಾಡಿದಾಗ ರಿಟರ್ನ್ ನನಗೆ ಫೋನ್ ಮಾಡಿದ್ದಾರೆ. ನೀವೇನಾಗಬೇಕು, ಎಲ್ಲಿದ್ದೀರಿ, ನೀವೇನು ಅಂತ ಕೇಳಿದಾಗ ಮೇಡಮ್ ಅದು ಸಮಸ್ಯೆ ಏನೇ ಇರಲಿ ತಪ್ಪು ಮಾಡಿದವನು ಶಿಕ್ಷೆ ನಿಮ್ ಕಾನೂನು ರೀತಿಯಲ್ಲಿ ಏನಿದೆ ಶಿಕ್ಷೆ ಕೊಡಿಸಿ, ಬಟ್ ನೀವು ಅಲ್ಲಿಂದ ಅವ್ನ ಕಸ್ಟಡಿಗೆ ತಗೊಂಡು ನೀವು ಸ್ಟೇಷನ್ಗೆ ಹೋಗ್ರಿ ಅಂದ್ರ ಸುಮಾರು 5 ಗಂಟೆಗೆ ಮಾಡಿದ ಫೋನ್ ಸರ್. 7:30 ತನಕ ಮೇಡಮ್ ಊರಿಗೆ ಬಂದಿಲ್ಲ.
ಸುಮಾರು 25ರಿಂದ 30 ಜನ ಅವ್ನು ಕಟ್ಟಿ ಹೊಡೆದಿದ್ದಾರೆ. ಹಿಡಿಯೋದವ್ರು ಸಂಪೂರ್ಣ ಎಲ್ಲ ಟೋಟಲ್ ಹಿಡಿಯೋದವ್ರು ಹೊಡೆದದ್ದು. PSI ಊರಿಗೆ ಬರೋಕ್ಕಿಂತ ಮುಂಚೆ ಹೊಡೆದಿದ್ದಾರೆ, ಅದನ್ನ ನಾವು ಬಿಟ್ಟಾಕೋಣ. ಒಬ್ಬ PSI ಪೊಲೀಸು ಊರಿಗೆ ಬಂದ್ರೆ ಪಬ್ಲಿಕ್ ಚದರಿಸ್ತಾರ ಅಲ್ವಾ ಸರ್? PSI ಮುಂದ್ ಬಂದ್ರು ಹಾರೇರಿ ಒದಿತಾರ ಅವ್ರಿಗೆ. ಆದ್ರೆ PSI ಆ ಗಲಭೆಯನ್ನು ಬಿಡಿಸ್ಲಿಕ್ಕೆ ಬಂದಿಲ್ಲ, ಆ ಗಲಭೆಯನ್ನು ಪ್ರಚೋದಿಸಕ್ ಬಂದಿದಾರ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಸರ್, ನೇರವಾಗಿ SP ಸಾಹೇಬ್ರಿಗೆ. ಈಗ ಇದು ಸರ್ ಮಡಿಕೇಶ್ವರ, ಮುದ್ದೇಬೇಳೆ ತಾಲೂಕು ಮಡಿಕೇಶ್ವರ ಗ್ರಾಮ ಸರ್. ಇವ್ರು ಏನಾಗಿದೆ ಅಂದ್ರೆ ಅಚಾನಕ ಹೊನ್ನೂರ್ ದಾರಿಗೆ ಅಲ್ಲಿ ಶೌಚಾಲಯ ಇಲ್ಲ ಸರ್ ನಮ್ಮೂರಲ್ಲಿ. ಅಂದ್ರೆ ಗಂಡ್ಮಕ್ಳು ಅಲ್ಲೇ ಹೋಗ್ತೇವ, ಮಹಿಳೆಯರು ಅಲ್ಲೇ ಹೋಗ್ತೇವ. ಮಹಿಳೆಯರು ಸ್ವಲ್ಪ ಹಿಂದಕ್ಕೆ ಅಲ್ಲೇ ಟ್ಯಾಂಕ್ ಹತ್ರನೇ ಕೊಡ್ತಾರ, ಗಂಡ್ಮಕ್ಳು ಮುಂದೆ ಹೋಗ್ತಾರ. ಇವನು ಅಚಾನಕ ಏನೋ ಎಮರ್ಜೆನ್ಸಿ ಆಗಿದೆ ಅಂತ ಹೇಳ್ಬಿಟ್ಟು ಕಬ್ಬಿನ ಹೊಲ್ದಾಗ ಹೋಗಿದಾನೆ ಸರ್. ಹೋಗಿದ್ದು ನಿಜ, ಕಬ್ಬು ಸಂಡಸ್ಕೊಂತ ಹೋಗಿದ್ದಾನೆ. ಇವರು ಇನ್ನು ಇದು ಮಾಡ್ತಾರ ಅಂತ ಹೇಳ್ಬಿಟ್ಟು ಈ ತರ ಪ್ರೀ ಪ್ಲಾನ್ ಮಾಡಿ ನಾನು ಎಳೆದಿದ್ದಾನೆ ಅಂತ ಹೇಳಿ ಇವು ಹೊಡೆದವನ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ. ಇದುವರೆಗಿನ ಅವ್ನು ಏನು ಆಗಿದಾನೆ ಅಂತಾನು ಬಂದು ನೋಡಿಲ್ಲ. ಅವ್ರು ಆಲ್ರೆಡಿ ಈಗ FIR ಮಾಡಿ ಇವನ್ ಮ್ಯಾಗ FIR ಮಾಡಿ ಅಮ್ಮನ್ನ ಅಡ್ಮಿಟ್ ಮಾಡಿದಾರೆ ಸರ್ BID ಅಲ್ಲಿ. ಅಂದ್ರೆ ಈ ಸವರ್ಣೀಯರು ಯಾವ ತರ ದೌರ್ಜನ್ಯ ಮಾಡಿ ಅವ್ರು ಹೇಳ್ತಾ ಇದಾರೆ ಸರ್, ಹೊಡೆದವ್ರು ಕೆಲವೊಂದು ರೆಕಾರ್ಡ್ ಇದಾವ, ವಿಡಿಯೋ ಇದಾವ. ಪೊಲೀಸೇ ನಮ್ಮವ್ರು ಅದಾರ, ಪೊಲೀಸೇ ನಾವು ನಮ್ಮ ಮನ್ಯಾಗ ಅದಾರ, ಏನ್ ಮಾಡ್ಕೋತಿರ್ಲಿ ನೀವು ಅನ್ನುವಂತ ದುಡ್ಪತನದಿಂದ ಮಾತಾಡಿದಾರೆ ಸರ್. ಅಂದ್ರೆ ಟೋಟಲ್ ಆಗಿ ಇದಕ್ಕೆ ಹೊಣೆನೆ PSI ಮೇಡಮ್. ಈಗ ನಮ್ದು ಏನದ ಅಂದ್ರಿ, ನಾವು ಇವತ್ತ ಅಪನಾ ಜನತಾ ಪಾರ್ಟಿ ಅಧ್ಯಕ್ಷ ಮಾತಾಡೋದು ಕರ್ನಾಟಕದಿಂದ. ನಂದೇನೋ ಆರೋಪ ಅದಂದ್ರ PSI ಮೇಡಮ್ ಏನ ಅಲ್ಲಿ ಹೋಗ್ಯಾಳಲ್ರಿ. PSI ಮೇಡಮ್ ಈ ಊರ್ ಸಸಿ, ಈ ಊರು ಸಸಿ ನಮ್ಮ ಮನೆಗೆ ಅದಾರ ಹಿಡಿಯೋದಾಗ ಅದಾವ್ರಿ ಅನ್ಸದ್. ಎಷ್ಟ್ ದಿನ ನೋಡೋದ್ಲಿ ಏನ್ ಆತದ ಒಂದ್ಸಲ ಮಾಡೇ ಬಿಡ್ರಿ, ಕಡದೇ ಬಿಡ್ರಿ, ಕಲಾಶೆ ಮಾಡಕ್ ಎಲ್ಲ ಅದಾವ, ಎಲ್ಲ ಕೊಡ್ತೀವಿ. ನೇರವಾಗಿ ಇದು ಕಾನೂನು ದೃಷ್ಟಿಯಲ್ಲಿ ಚೌಕಟ್ಟಿನಲ್ಲಿ ಕಾನೂನಲ್ಲಿ ಮಾಡಿದ್ರ ಸರಿ, ಇಲ್ಲ ಫುಲ್ ಉಗ್ರವಾಗಿ ಹೋರಾಟ ನಾ ಕಣಮೇಶ್ವರ ಮಾಡೇ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಹಿಡಿಯೋದಾವ, ಎಲ್ಲ ಎಟ್ಟು ಜಟ ಓಪನ್ ಹೇಳ್ಯಾರಿ ಅವ್ರು. ಈ ಮೇಡಮ್ ಏನಲ್ಲಿ ಈಗ 3 ತಾಸು ಕಟ್ಟಿ ಹೊಡೆದದ್ದು ಬ್ಯಾನ್ ಇಲ್ರಿ ನಮ್ಗ. ಈ ಮೇಡಮ್ ಏನ್ ಬರ್ತಾಳಲ್ರಿ, ಮೇಡಮ್ ಬರೋತ್ನ್ಯಾಗ ಸಿಂಗಲ್ ಬರ್ತಾಳ, ಪಂಕ್ನ್ಯಾಗ ರಿವರ್ ಬಾರ್ ಇಲ್ಲ, ಕೈಯಾಗ ಲಾಟಿ ಇಲ್ಲ, ತಲೆ ಮೇಲೆ ಟೋಪಿ ಇಲ್ಲ. ಇದು ಏನು PSI ಈ ತರ ಎಲ್ಲಿ PSI ರೀ? ಏನು ನೌಕರಿ ಮಾಡ್ತಾ ಇದ್ರೆ ಅಲ್ಲಿ ಬಂದ್ ಇವ್ರು ಏನ್ ಮೇಡಮ್ ಬರ್ತಾರಲ್ಲ ಉಲ್ಟಾಲಿ ಜಾಸ್ತಿ ಹೊಡ್ಲಿಕ್ಕೆ ಚಾಲು ಮಾಡ್ತಾರ. ಈ ಮೇಡಮ್ ಮುಂದೆ ಹೊಡ್ಕೊತಾರಿ ಹಿಡಿಯೋದಾಗ್ರಿ. ಯಾವ ತರ ರೀ ಅದು ಭಯಾನಕ ಹೆಣ್ಮಕ್ಳಿಗೆ ಟೋಟಲ್ ಈಗ ಇವ್ರಿಗೆ ಹೊಡೆದಾರಿ ಪಾಪ ಅವ್ರ ಅವ್ವರಿ ಆಯ್ಕೆ ವಾದ ತೆಳಕ್ ಹಿಡಿದಾರೆ, ಅದು ಹಿಡಿಯದೆ. ಈಗ ಅವ್ರ ಮನೆಯವ್ರಿ ಇವ್ರು, ಅವ್ರ ಮನೆಯವ್ರು ಈಕಿಗೆ ಅಂತ ನಾಯಿ ಹೊಡೆದಾರಿ. ಇನ್ನೊಬ್ರು ಅಡ್ಮಿಟ್ ಅದಾರ, ಇನ್ನೊಬ್ರು ಕೈ ಮಕ್ಳು ಸಣ್ಣ ಮಕ್ಕಳು ಮನ್ಯಾಗ ಅದಾರ. ಈ ತರ ದೌರ್ಜನ್ಯ ಆಲಕ್ ಕಾರಣ PSI ಮೇಡಮ್. ಇನ್ನೊಂದು 10 ನಿಮಿಷದಿಂದ ಅಂದ್ರ 11:40 ನಾ ಫೋನ್ ಮಾಡಿದೆ ಮೇಡಮ್ಗೆ. ಅನ್ನಾರು ಫೋನ್ ಎತ್ತ ಸಂಬಂಧ ಮೇಡಮ್ ಫೋನ್ ಹಚ್ಚಿದ್ರು. ಮೇಡಮ್ಗೆ ಇನ್ನೊಂದು FIR ತೊಂದಿಲ್ಲಲ್ರಿ ಅಂತಂದ್ರ ಇಲ್ರಿ ಅವ್ರ ಮಾವರ್ ಬೇಡ ಅಂದಾರ, ಅಕ್ಕರ್ ಬೇಡ ಅಂದಾರ. ಇದೇನ್ರಿ ಈ ಮೇಡಮ್ಗೆ ಆಕಿನು ಬಾಬಾ ಸಾಹೇಬ್ರು ಒಂದು ಇದ್ರ ಬಂದಾಗ ಆಕಿನು ಹೋಗಿ ಒಲಿಂದ ಕುದುರ್ಬೇಕಿತ್ತ. ಮೇಡಮ್ ನೀವು ಆಲ್ರೆಡಿ ಇಟ್ಟಂಗಿ ಬಟ್ಟೆ ಹೋಗಿ ಮೋಸ ಮಾಡಿದ್ರಿ ನಮಗ. ಅವಾಗ ಕಣ್ಣೀರ್ ಹಾಕಿರಿ, ಕೈಕಾಲ್ ಬಿದ್ರಂತ ನಾವು ಬಿಟ್ಟಿವತ್ತ. ಯಾವಾಗ ನಾನ ಇದ್ದಾವತ್ತ ಯಾಕೆ ಹೇಳ ಹೋಲ್ ಬಿಡು, ಏನೋ ನಮ್ಮ ಅಕ್ಕ ತಂಗಿ ನಾವ್ ಬಿಟ್ವಿ. ಬಟ್ ನೀವ್ ಇವತ್ತು ಹೆಂಗ್ ಮಾಡ್ತೀರಿ, ಗೌಡ್ತಿಗಿತ್ತ ನೀವ್ ಮನ್ಯಾಗ ಮಾಡ್ಬೇಕದನ್ನ. ಆ ಡ್ರೆಸ್ ಬಿಟ್ಟು ಬರ್ಬೇಕು ನೀ. ನಮ್ಮವ್ರು ಯಾರು ಕೈ ಬಳಿ ಹಾಕೋದಿಲ್ಲ, ನಾವು ಬಾಬಾ ಸಾಹೇಬ್ ತತ್ವದಾಗಿದ್ದವ್ರದೇರಿ. ಏನ ಇದು ಲಾಸ್ಟ್ ವಾರ್ನಿಂಗ್ ನಿನಗ. ನೀವು ಅಮಾನತ್ ಆಗ್ಬೇಕು SP ಸಾಹೇಬ್ರಿಗೆ. ಮತ್ತೆ ನಾವು ನಮ್ಮ ಸಮಾಜದ ಎಲ್ಲಾ ಮುಖಂಡರಿಗೆ ಈಗ ಹೇಳ್ತೀವಿ, ಆ ಮೇಡಮ್ ಅಮಾನತ್ ಆಗುತ್ತ ನಾವು ಬಿಡಂಗಿಲ್ಲ. ನಾವ್ ಏನ್ ಮಾಡ್ತೀವಿ ಹೇಳಕ್ ಬರಲ್ಲ. ಯಾಕಂದ್ರೆ ಇದು ಒಂದೇದಲ್ಲ, ಇದು ಸಿಕ್ಕಾಪಟ್ಟೆ ನಮ್ ಜಿಲ್ಲಾದಾಗ ಮೀಕ್ ಬಿಟ್ಟೈತಿ. ಆಕೆ ಮೇಡಮ್ ನಿಂದ ಸ್ಟೇಷನ್ಕ್ ಹೋದ್ರ ಕೌಂಟರ್ ಕೇಸ್ ತೊಗೊಳಕ್ ಬರ್ರ, SC ಕೇಸ್ ಕೊಡಕ್ ಹೋದ್ರ ಅವ್ರಿಗಿಂತ ಮಾತ್ರ ಅವ್ರು ತೋರ್ತಾರ, ಬರ್ರಿಪ್ಪ ಮಾಮಗಳ ಕಾಕಗಳು ಅಂತೇಳಿ. ನೀವು ಸಂಬಂಧ ಮಾಡುತ್ತಲ್ಲಿ ಬೇರೆ ಕಡೆ ಮಾಡ, ಸ್ಟೇಷನ್ ಮಾಡ್ಬೇಡ. ಎಲ್ಲ ಸ್ಟೇಷನ್ ಅಂದ್ರೆ ಒಂದೇ, ಎಲ್ಲಾರ್ಗಿ ಕಾನೂನು ಎಲ್ಲರಿಗೂ ಒಂದೇ ಐತಿ. ಬಾಬಾ ಸಾಹೇಬ್ ಯಾರಿಗೂ ಎಲ್ಲರಿಗೂ ಸಮಾನ ಕೊಟ್ರ. ನೀವು ಇವ್ರಿಗೆ ಜಾತಿ ಭೇದ ಮಾಡಕ್ ಕೊಟ್ಟಿಲ್ಲ. ನೀನು ಜಾತಿ ಭೇದ ಹೊಗಳಿಸ್ಬಿಟ್ಟು ನೀನಾಗೆ ಕುಂತು ಪ್ರಚೋದನೆ ಕೊಡ್ತಿ. ಇನ್ನ ಫೋನ್ ಹಚ್ಚಿದ್ರೆ ಏನಂತ ನಾವು ಫೋನ್ ಹಚ್ಚಿದ್ರಣ, ಫೋನ್ ಹಚ್ಚಿದ್ರೆ ಏನಂತಾರ ಮೇಡಮ್, ಇಲ್ರಿ ನಾವು ಹೋದ್ಮ್ಯಾಗ ಬಿಡಿಸಿ ಅಂತ ಹೇಳ್ತಾರ. ಅವ್ರು ಬಿಡಿಸಿದ್ದು ವಿಡಿಯೋದಾಗ ಅದಾವ ಅಂತಂದ್ರೆ ಬಾಯಿ ಸರಾಡ್ತಾರ ಮೇಡಮ್. ಹಂಗಾಗಿ ಸಂಪೂರ್ಣ ಹೊಣೆ PSI ಮೇಡಮ್, ಕೋಟೆ ಮೇಡಮ್ ಅವರೇ, ತಾಳಿಕೋಟಿ PSI मैडम ಇದಕ್ಕೆಲ್ಲ आपसे मुलाकात। तब तक लिए नमस्कार और देखते रहिए TB22 न्यूज। ऐसे ही लेटेस्ट अपडेट पाने के लिए हमारे चैनल को सब्सक्राइब करें और तुरंत नोटिफिकेशन पाने के लिए बेल आइकन दबाना ना भूलें। यदि आप हमें फेसबुक या इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।